ಎಲ್ಲರಿಗೂ ನಮಸ್ಕಾರ. ಟಿ ಕೃಷ್ಣಪ್ಪ, ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು. ಜಿಲ್ಲಾಧ್ಯಕ್ಷರು ಸರ್ ದೇವರಾಜು, ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಸ್ವಾಮಿ MS, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ಕೇಳಿಸ್ತಾ ಇಲ್ಲ ಸರ್ ಯಾರಿಗೂ? ವಜ್ರೇಗೌಡರು ಹೋಬಳಿ ನಾಗಮಲ ತಾಲೂಕು ವೈಸ್ ವಜ್ರ. ನಾವು ಈಗ ಸರ್ಕಾರನ ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಏನೀಗ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಿರೋ ವಿಚಾರ ಅಂದರೆ ಏನು 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿ, ಈಗ ಇರೋ ಮುಖ್ಯಮಂತ್ರಿ ಅವತ್ತು ಮುಖ್ಯಮಂತ್ರಿ ಆಗಿದ್ರು. ಅವತ್ತು ಕಾರಣದಾರರಿಗೆ ಅಕ್ಕಿ ಜೊತೆ ಬೇಳೆ, ಗೋಧಿ, ಆಯಿಲು, ಉಪ್ಪು, ಸೋಪು ಮುಂತಾದ ದಿನನಿತ್ಯ ಬಳಕೆ ಬೇಕಾದಂಥ ಆಹಾರ ಪದಾರ್ಥನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ 2013. ಆದರೆ ಈ ಚುನಾವಣಾ ಮಧ್ಯೆ ಘೋಷಣೆ ಮಾಡಿದ್ರು, ಇಲ್ಲಿವರೆಗೂ ಅದು ಬಿಡುಗಡೆ ಆಗಿಲ್ಲ. ಈಗ ಹೋದ ತಿಂಗಳು ಮಾತ್ರ 10 kg ಅಕ್ಕಿಗೆ ರೆಕಮೆಂಡ್ ಮಾಡಿ 10 kg ಅಕ್ಕಿ ಕೊಡಿಸಿದ್ದಾರೆ. ಫೆಬ್ರವರಿದ 5 kg, ಮಾರ್ಚಿದ 10 kg, 15 kg ಅಕ್ಕಿನ ಕೊಡಿಸಿದ್ದಾರೆ. ಅದರ ಜೊತೆ ಅಡುಗೆ ಎಣ್ಣೆ ಮತ್ತೆ ಸಕ್ಕರೆ, ಬೇಳೆ, ಉಪ್ಪು, ಸೋಪು, ದಿನನಿತ್ಯ ಬಳಕೆ ಬೇಕಾದಂಥ ಆಹಾರ ಪದಾರ್ಥನ ಕೊಡಿ ಅಂತ ಅಂದ್ಬಿಟ್ಟು ನಾವಾಗಲೇ ಈಗ ಒಂದು 3 ತಿಂಗಳಿಂದ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ವಿ. ನೋಡೋಣ ಅಂತ ಅಂದ್ರೆ ಈಗ ಮಾನ್ಯ ಆಹಾರ ಸಚಿವರು ದೆಹಲಿಯಲ್ಲೂ ಸಹ ಕೇಂದ್ರ ಮಂತ್ರಿ ಅವ್ರಿಗೂ ಸಹ ಅವರು ಮನವಿ ಮಾಡಿದ್ದಾರೆ, ನೀವು ಕೇಂದ್ರ ಸರ್ಕಾರದಿಂದ ಕೊಡಿಸಿ ಅಂತ. ಈಗ ನಾವು ಕೇಳ್ತಾ ಇರೋದು ಯಾವುದೇ ಸರ್ಕಾರಕ್ಕೂ ಬರ್ಡನ್ ಆಗಲ್ಲ. ಯಾಕೆಂದ್ರೆ ಆ ಆಹಾರ ಪದಾರ್ಥಗಳಿಗೆ ಎಷ್ಟು ದುಡ್ಡನ್ನ ಫಿಕ್ಸ್ ಮಾಡ್ತಾರೆ ಆ ದುಡ್ಡನ್ನ ನಾವು ಕಟ್ತೀವಿ. ಒಂದು ರೇಟ್ ಫಿಕ್ಸ್ ಮಾಡ್ತಾರೆ, MRP ರೇಟಲ್ಲಿ. ಆ ರೇಟ್ನಲ್ಲಿ ನಾವು ದುಡ್ಡು ಕಟ್ಟಿ ಎತ್ತುವಳಿ ಮಾಡಿ ಕಾರ್ಡ್ದಾರರು ನಮ್ಮಿಂದ ದುಡ್ಡು ಕೊಟ್ಟು ತಗೊಂಡ್ತಾರೆ. ಅದಕ್ಕೆ ರೆಸಿಪ್ಟ್ ಕೊಡ್ತೀವಿ, ಏನು ರೇಟ್ ಫಿಕ್ಸ್ ಮಾಡ್ತಾರೆ ಸರ್ಕಾರ ಆ ಇದು. ಯಾಕೆಂದ್ರೆ ದಿನನಿತ್ಯ ಬೆಲೆ ಗಗನಕ್ಕೇರ್ತಾ ಇದೆ. ಅದರಿಂದ ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ತೊಂದರೆ ಆಗ್ತದೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಅಂತ ಅಂದ್ಬಿಟ್ಟು ಹಿಂದೆ ಕೊಡ್ತಿದ್ದಂಥ ಪದ್ಧತಿನ ಮುಂದುವರಿಸಿ ಅಂತ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾರೆ. ಮೊನ್ನೆ ಒಂದು ಹೊಸ ಆದೇಶ ಎಲ್ಲ ಮಾಡಿದ್ರಲ್ಲ, ಬೇರೆ ಇಲ್ಲ ಮಾರಬಹುದು. 2009ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಆದೇಶ ಮಾಡಿದಾರಂತ ಒತ್ತಾಯ ಮಾಡಂಗಿಲ್ಲ ಅಷ್ಟೇ. ಸರ್ಕಾರದಿಂದ ಏನು ಪಡಿತರ ಮಾರಾಟ ಮಾಡಬೇಕು, ಬೇರೆ ಪದಾರ್ಥಗಳನ್ನ ಮಾರಂಗಿಲ್ಲ ಅಂತ ಆದೇಶ ಆಗಿಲ್ಲ ಮುಂದಿನ ಆದೇಶನೇ ನಡೀತಾ ಇದೆ. ನಾವು ಯಾವುದೇ ಪದಾರ್ಥನ ಒತ್ತಾಯ ಮಾಡಬಹುದು. ನೀವು ಏನ್ ಬೇಕಾದ್ರೆ ಸರ್ಕಾರ ಕೊಡ್ತಾ ಇದ್ದೀರಾ, ಅಕ್ಕಿ ಹೊರತುಪಡಿಸಿ ಅಕ್ಕಿ ಮಾರಾಗಿಲ್ಲ ನಾವು ಅಷ್ಟೇ. ಅದ್ರ ಬದಲಾಗಿ ಸರ್ಕಾರ ಏನ್ ಕೊಡಲ್ಲ ಅಂತ ವಸ್ತುಗಳನ್ನ ನಾವು ಮಾರಾಟ ಮಾಡಬಹುದು. ಅದಕ್ಕೆ ಸರ್ಕಾರದ ಆದೇಶ ಇದೆ. ಅಂದ್ರೆ ಕಾರ್ಡ್ದಾರಿಗೆ ಇದನ್ನ ತಗೊಂಡ್ರೆ ಇದನ್ನ ಕೊಡ್ತೀವಿ ಅಂತ ಒತ್ತಾಯ ಮಾಡಂಗಿಲ್ಲ, ಅದು ತಪ್ಪು. ಅಂಗಡಿಗಳಲ್ಲಿ, ನಗರದ ಅಂಗಡಿಗಳಲ್ಲಿ ಕೊಡೋದಕ್ಕಿಂತ 10% ಕಡಿಮೆ ಕೊಟ್ಟಾಗ ಯಾವ ಜನರು ವಿರೋಧ ಮಾಡಲ್ಲ, ತಗೋತಾರೆ. ಆ ವ್ಯವಸ್ಥೆನ ಹಿಂದೆ ನಡೆದಿದ್ದು 5 ವರ್ಷ ನಡೆದಿತ್ತು. ಅದು ಒತ್ತಾಯ ಮಾಡಿ ಕೊಡ್ತಾರೆ, ತಗೊಂಡ್ರೆ ಇದು ಒತ್ತಾಯ ಮಾಡಿಕೊಟ್ರೆ ಅದು ತಪ್ಪು. ಅದನ್ನ ನಾವು ವಿರೋಧ ಮಾಡ್ತೀವಿ. ಒತ್ತಾಯ ಮಾಡಿದ್ರೆ ತಪ್ಪು, ದುಡ್ಡು ತಗೊಳ್ಳೋದು ತಪ್ಪು, ಒತ್ತಾಯ ಮಾಡೋದು ತಪ್ಪು. ಏನಿರ್ತದೆ ಅದನ್ನ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದನ್ನ ಪಾಲಿಸ್ಬೇಕು ಮಾಲೀಕರು. ಕಾರ್ಡ್ಗೆ ದುಡ್ಡು ತಗೋದು ತಪ್ಪು, ದುಡ್ಡು ತಗೊಳ್ಳೋದು ತಪ್ಪು. 1 ರೂಪಾಯಿ ದುಡ್ಡು ತಗೊಳಂಗಿಲ್ಲ. ಈಗ ಸಾಕಷ್ಟು ಅಕ್ಕಿನೂ ಕೊಟ್ಟಿದೆ ಸರ್ಕಾರ, ಅದು ಅದರಲ್ಲಿ ಕಮಿಷನ್ ಬರ್ತದೆ ನಮ್ಗೆ. ಈ ಸಕ್ಕರೆ ಮತ್ತೆ ಉಪ್ಪು, ಬೇಳೆ ಕೇಳ್ತಾ ಇರೋದು ಎಷ್ಟು ಕ್ವಿಂಟಾಲ್ ಬಂದ ಅದಕ್ಕೂ ಕಮಿಷನ್ ಕೊಡ್ತಾರೆ. ಅದರಿಂದ ನಾವು ಕಮಿಷನ್ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು ಬೇರೆ ಪದಾರ್ಥ ಯಾವುದೂ ಇಲ್ವಲ್ಲ ನಮ್ಮ ರಾಜ್ಯದಲ್ಲಿ. ಬೇರೆ ರಾಜ್ಯದಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ. ನಾನು 5-6 ರಾಜ್ಯದ ಮಾಹಿತಿ ತಂದು ಕೊಟ್ಟಿದ್ದೀನಿ ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ. ಕೇರಳದಲ್ಲಿ ಕೊಡ್ತಾ ಇದ್ದಾರೆ, ಸುಮಾರು 4-5 ಐಟಮ್ಸ್ ಕೊಡ್ತಾ ಇದ್ದಾರೆ. ಗೋವಾದಲ್ಲೂ ಕೊಡ್ತಾ ಇದ್ದಾರೆ, ಪಕ್ಕದ ತೆಲಂಗಾಣ ರಾಜ್ಯದಲ್ಲೂ ಕೊಡ್ತಾ ಇದ್ದಾರೆ. ಸಕ್ಕರೆ, ಉಪ್ಪು ಎಲ್ಲ ಕೊಡ್ತಾ ಇದ್ದಾರೆ. ವಿಜಯವಾಡದಲ್ಲೂ ಕೊಡ್ತಾ ಇದ್ದಾರೆ. ನೀವು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಸರ್ಕಾರಕ್ಕೆ ನಾವು ದುಡ್ಡು ಕಟ್ತೀವಿ. ಸರ್ಕಾರಕ್ಕೆ ಹೊರೆ ಆಗಲ್ಲ ಇದು. ಈಗ ಕೊಟ್ಟಿರೋಂಥ ಬಜೆಟ್ನಲ್ಲಿ ಏನು 8,750 ಕೋಟಿ ಕೊಟ್ಟಿದ್ದಾರೆ, ಅದರಲ್ಲಿ ಕೊಡಬಹುದು. ಯಾಕೆಂದ್ರೆ 4,300 ಕೋಟಿ ಬಂದಿದ್ದು 2013ರಲ್ಲಿ ಬಜೆಟ್. ಬರೀ 4,300 ಕೋಟಿನಲ್ಲಿ ಅಷ್ಟು ಪದಾರ್ಥನೂ ಮನೆ ಮುಖ್ಯಮಂತ್ರಿಯವರು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದನ್ನ ಕಂಟಿನ್ಯೂ ಮಾಡಿ ಅಂತ ಒತ್ತಾಯ ಮಾಡ್ತಾರೆ.